ಈಗ 50.65 ಲಕ್ಷ ಕೋಟಿ ರೂಪಾಯಿ ಆಗೈತೆ ಬಜೆಟ್ ಕೇಂದ್ರದ್ದು. 50.65 ಲಕ್ಷ ಕೋಟಿ. ಈಗ ನಮ್ಗೆ ಕೊಡ್ತಾ ಇರೋದೆಷ್ಟು? ಬರೀ 51,000 ಕೋಟಿ. ಎಷ್ಟು ಪಟ್ಟು ಹೆಚ್ಚಾಗಿದೆ? ಇಲ್ಲ 24.42 ಲಕ್ಷ ಕೋಟಿ ಅಲ್ಲ, ಅದು ಡಬಲ್ 50.65 ಲಕ್ಷ ಕೋಟಿ ಅಲ್ಲೇ. ಯಾಕೆ ನೀವು ಕೇಳ್ತಾ ಇಲ್ಲಪ್ಪ? ನಾವು ನಮ್ಮ ರಾಜ್ಯದ 4.5 ಲಕ್ಷ ಕೋಟಿ ರೂಪಾಯಿ ನಾವು ಟ್ಯಾಕ್ಸ್ ಕೊಟ್ಟರು ನಮ್ಗೆ ಕೊಡೋದಿಷ್ಟ. ನಮ್ಗೆ ಕೊಡ್ಬೇಕಾಗಿ ದುಡ್ಡು ಕೊಡ್ತಾ ಇಲ್ಲ ರೀ ಇವರು ಕೇಂದ್ರದವರು. ಮತ್ತು ಬಳಸೋಕೆ ಬರ್ತದೆ, ನಮಗೆ ಕೊಡ್ತಾ ಇಲ್ಲ. ಇದ್ರ ಬಗ್ಗೆ ನೀವು ಮಾತಾಡ್ತಾ ಇಲ್ಲ. ಯಾಕೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೊಮ್ಮಾಯಿಯವ್ರಿಗೆ ಮತ್ತು ವಿಜಯ ಮಾತಾಡ್ರಿ. ನಿಮಗೆ ಹೇಳಿದ್ರೆ ಏನೂ ತಪ್ಪಿಲ್ಲ. ಅವ್ರು ಕೊಡಬೇಕು, ನಾವು ಕೊಡ್ತೀವಿ, ಅವ್ರದ್ದು ಇಟ್ಕೊಳ್ಳೋದಿಲ್ಲ. ಆದರೆ ನಾವು ಮಾಡಿದ್ರೆ ನೀವು ಬಜೆಟ್ ದುಡ್ಡು ಇಟ್ಟು ಘೋಷಣೆ ಮಾಡ್ಬೇಕಾಯ್ತು. ಬಜೆಟ್ ಖಾಲಿ ಇಟ್ಟಿದ್ರಿ, ಅದು ತುಂಬ್ಕೋಬೇಕಾಯ್ತು. ಈಗ ಅದು ಮುಟ್ಟಾಗ 2 ವರ್ಷ ಎಲ್ಲಿ ಆಗ್ತದಪ್ಪ ನಮಗೆ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ 15 ಹಣಕಾಸಿನ ಶಿಫಾರಸು ಮಾಡಿದ್ದು ನಮ್ಮ ಕೇಂದ್ರ ಸರ್ಕಾರ ಇದ್ದು ಹಣಕಾಸು ಆಯೋಗ. ಇಲ್ಲ 11,495 ಕೋಟಿ ರೂಪಾಯಿ ಕೊಡಬೇಕು ಅಂತೇಳಿ. ಯಾರಿಗೆ? ನಮಗೆ. ಅದನ್ನೇ ನೀಡಿಲ್ಲ. 11,495 ಕೊಟ್ಟೇಲಿನ. ಒಂದು ಭದ್ರಾ ಮೇಲ್ದಂಡಿಗೆ ಎಷ್ಟು ಹೇಳಿದ್ರಪ್ಪ? 5,300 ಕೋಟಿ ರೂಪಾಯಿ ಕೊಡ್ತಾನೆ ಅಂತ ಹೇಳಿದರು. ಕೊಟ್ರ? ಅದು ನೀವು ಕೇಳಿದ್ರೆ ಅದ್ರ ಬಗ್ಗೆ ಯಾಕೆ ಪ್ರಶ್ನೆ ಮಾಡೋದಿಲ್ಲ? ಹೆಚ್ಚು ಕಡಿಮೆ ಈವರೆಗೆ ಕೇಂದ್ರ ಸರ್ಕಾರದಿಂದ ನಮಗೆ 2.1 ಲಕ್ಷ ಕೋಟಿ ರೂಪಾಯಿ ಅಷ್ಟು ನಷ್ಟ ಆಗಿದೆ. ನಮ್ಮ ಟ್ಯಾಕ್ಸ್ ನಮ್ಗೆ ಕೊಡಲಾರದಕ್ಕೂ ಮತ್ತು ಯಾವ ಕಾರಣಕ್ಕೂ ನಮಗೆ ಇಷ್ಟು ಲಾಸ್ ಮಾಡಿದಾರೋ. ಇಷ್ಟು ಕೊಟ್ಟಿದ್ರೆ ನಮಗೆ ಪ್ರಶ್ನೆ ಬರ್ತಿರಲಿಲ್ಲ. ಎಲ್ಲರದು ಕೊಟ್ಟು ಕುಲ್ಲಾಗಿಬಿಡ್ತಿದ್ವಿ. ಒಂದಿದಾಗೆ ನೀವಿದ್ದಂಥವ್ರು ನಿಮ್ಮ ಬಜೆಟ್ದಾಗ ರಾಜ್ಯದ ಬಜೆಟ್ ಮಂಡಿಸಿದ್ರಲ್ಲ ಬಸವರಾಜ ಬೊಮ್ಮಾಯಿಯವರು, ಅದರೊಳಗೆ ನೀವು ಘೋಷಣೆ ಮಾಡಿ ಹೋಗಿಬಿಟ್ರಿ 2.70 lakh crore, 2.70 ಲಕ್ಷ ಕೋಟಿ ರೂಪಾಯಿ. ಅದನ್ನು ಬಜೆಟ್ದಾಗ ಇಟ್ಟೇ ಇರಲಿಲ್ಲ. ನಂತರ ಮತ್ತು ಗೌರ್ಮೆಂಟ್ ಬಿಟ್ಟು ಹೋಗೋ ಮುಂದೆ 1.64 ಲಕ್ಷ ಕೋಟಿ ರೂಪಾಯಿ ಕೊಟ್ರಿ, ಶಾಂಕ್ಷನ್ ಮಾಡಿರಿ, ಅದು ಕೊಟ್ಟಿರಲಿಲ್ಲ. ಅದೆಲ್ಲ ಬಗೆಹರಿಸ್ಕೊಂಡಿವಿ. ಲಾಸ್ ಆಯಿತು. ಇದ್ರ ಬಗ್ಗೆ ಇವತ್ತು ನನಗೆ ಮಾತಿಲ್ಲ. ಈಗ ನಮಗೆ 2.1 ಲಕ್ಷ ಕೋಟಿ ರೂಪಾಯಿ ಲಾಸ್ ಆಗಿದೆ. ಅವೆಲ್ಲ ತುಂಬ್ಕೊಂಡು ಬರ್ಬೇಕಾದ್ರೆ ಸ್ವಲ್ಪ ತೊಂದರೆ ಆಗ್ತದೆ. ನಾವು ಒಳ್ಳೆ ಬಜೆಟ್ನ ಮಾಡ್ತಾಯಿದ್ದೀವಿ. ಇಷ್ಟೆಲ್ಲ ಇದು ಮಾಡಿದ್ರು ಸಹಿತ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇಲ್ಲ 2024-25ರಾಗ ಎಷ್ಟಿತ್ತಪ್ಪ? 48.21 ಕೋಟಿಗಳಷ್ಟು ಏನಿತ್ತು ನಮ್ಮ ಬಜೆಟ್ ಮಾಡಿಸಿದ್ರಿ. ನಂತರ 47.16 ಲಕ್ಷ ಕೋಟಿ ರೂಪಾಯಿ ಇಳಿಸಿದ್ದು. ಯಾಕೆ ಅಷ್ಟು ಹೆಚ್ಚು?